ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ KSET ಆಸ್ಪಿರೆಂಟ್ಸ್ ಎಕ್ಸಾಮ್ ಬರ್ದಿದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ KSET ಎಕ್ಸಾಮ್ ಕೀ ಆನ್ಸರ್ಸ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಹೇಗೆ ಚೆಕ್ ಮಾಡೋದು, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಗೂಗಲ್ ಅಥವಾ ಕ್ರೋಮಲ್ಲೇ ಹೋಗಿ ನೀವು KE ಅಂತ ಟೈಪ್ ಮಾಡಿದಾಗ ನಿಮಗೆ ಒಂದು ಫಸ್ಟ್ ಲಿಂಕ್ ಬರುತ್ತೆ. ಅದರ ನೆಕ್ಸ್ಟ್ ಲಿಂಕ್ನ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET ಅಂತ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಲಿಂಕ್ ಓಪನ್ ಆಗುತ್ತೆ ನೋಡಿ. KSET ತಾತ್ಕಾಲಿಕ ಕೀ ಉತ್ತರಗಳು, KSET ತಾತ್ಕಾಲಿಕ ಕೀ ಉತ್ತರಗಳು ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೊಂದಷ್ಟು ಸಬ್ಜೆಕ್ಟ್ಸ್ ನೇಮ್ ಕಾಣಿಸ್ತವೆ. ನಿಮ್ಮ ಒಂದು ಏನು ಸ್ಪೆಸಿಫಿಕ್ ಸಬ್ಜೆಕ್ಟ್ ಯಾವುದಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಅಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ PDF. ನಿಮ್ಮ ವರ್ಷನ್ ಕೋಡ್ ಯಾವುದಿರುತ್ತೆ, ಕ್ವಶನ್ ಪೇಪರ್ ವರ್ಷನ್ ಕೋಡ್, ಅದರ ಜೊತೆ ಟ್ಯಾಲಿ ಮಾಡಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಚೆಕ್ ಮಾಡಿ. ನಿಮ್ಗೆ ಇನ್ ಕೇಸ್ ಏನಾದರೂ ಆ ಉತ್ತರಗಳಲ್ಲಿ ಏನಾದರೂ ಆಕ್ಷೇಪಣೆ ಇತ್ತು ಅಂತಂದರೆ ನೀವು ಏನು ಮಾಡ್ಬೋದು, ನೀವು ಸಬ್ಮಿಟ್ ಮಾಡ್ಬೋದು. ಆಕ್ಷೇಪಣೆ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದೇ ರೀತಿಯಾಗಿ ನಿಮ್ಮ ಸಬ್ಜೆಕ್ಟ್ ಪೇಪರ್ನು ಸಹ ಡೌನ್ಲೋಡ್ ಮಾಡಿಕೊಂಡು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವ, ನಿಮ್ಮ ಸಬ್ಜೆಕ್ಟ್ ಎಜುಕೇಷನ್ ಆಗಿದ್ದರೆ, ಮ್ಯಾನೇಜ್ಮೆಂಟ್ ಆಗಿದ್ದರೆ, ಯಾವ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಸಬ್ಜೆಕ್ಟ್ನ ನೀವು ಚೂಸ್ ಮಾಡಿರ್ತೀರೋ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಏನು ನೀವು OMR ಅಲ್ಲಿ ಬಬ್ಲಿಂಗ್ ಮಾಡಿರ್ತೀರೋ ಅದ್ರ ಜೊತೆ ಟ್ಯಾಲಿ ಮಾಡ್ಕೋಬೇಕಾಗತ್ತೆ. ನೀವು ಇನ್ ಕೇಸ್ OMR ಶೀಟ್ನ ಕಳ್ಕೊಂಡಿದ್ರು ಯೋಚನೆ ಇಲ್ಲ, ಸೇಮ್ ಅಲ್ಲೇ ಕಾಣಿಸ್ತಿದೆಯಲ್ವಾ, KSET ಕೇಂದ್ರವಾರು OMR ಶೀಟ್ ವೀಕ್ಷಣೆ ಅಂತ, ಅಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಎಕ್ಸಾಮಿನೇಷನ್ನು, ನೀವು ಯಾವ ಡಿಸ್ಟಿಕ್ಕು ಆ್ಯಂಡ್ ನಿಮಗೆ ಯಾವ ಸಬ್ಜೆಕ್ಟ್ ಪೇಪರ್ ಬೇಕೋ ಆ ಒಂದು ಸಬ್ಜೆಕ್ಟ್ ನೀವು ಚೂಸ್ ಮಾಡಿರ್ತಿರಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಜನರಲ್ ಬೇಕಂತಂದರೆ ಜನರಲ್ ಪೇಪರ್ ಏನಾದರೂ ಬೇಕಂದರೆ ಲಾಸ್ಟಲ್ಲಿ ಅಥವಾ ಮಿಡಲಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆಯಲ್ವ ಜನರಲ್ ಪೇಪರ್ ಅಂತ, ಜನರಲ್ ಪೇಪರ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟು ನಿಮ್ಮ ಒಂದು ಸಬ್ಜೆಕ್ಟ್ಸ್ ಪೇಪರ್ನ ಸಹ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಏನು ವೀವ್ ಅಂತ ಕಾಣಿಸ್ತಿದೆಯಲ್ವ, ನೀವು ಪರ್ಟಿಕ್ಯುಲರಾಗಿ ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರಲ್ಲಿ ನೀವು ಎಕ್ಸಾಮ್ ಬರೆದಿರ್ತೀರೋ ಆ ಎಕ್ಸಾಮ್ ಸೆಂಟರ್ ಕಾಲೇಜ್ ಪೇಪರ್ನ ಮಾತ್ರ ಡೌನ್ಲೋಡ್ ಮಾಡಿಕೊಂಡಾಗ ನಿಮ್ಮ OMR ಶೀಟ್ ಕಾಣಿಸುತ್ತೆ. ಇಲ್ಲ ಅಂತಂದರೆ ನೀವು ಬೇರೆ ಒಂದು ಎಕ್ಸಾಮ್ ಸೆಂಟರಲ್ಲಿ ಹುಡುಕಿದಾಗ ನಿಮ್ಮ ಒಂದು OMR ಶೀಟ್ ಕಾಣಿಸೋದಿಲ್ಲ. ಅದಕ್ಕೆ ಚೆನ್ನಾಗಿ ಒಂದು ಸತಿ ಹಾಲ್ ಟಿಕೆಟ್ನ ಮತ್ತೆ ನೋಡಿಕೊಂಡು ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರಲ್ಲಿ ಬರೆದಿರ್ತೀರೋ ಆ ಒಂದು ಎಕ್ಸಾಮ್ ಸೆಂಟರಲ್ಲಿ ನೀವು ಅಂದರೆ OMR ಶೀಟ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ. ನಿಮಗೆ ಅಂತ ಪರ್ಟಿಕ್ಯುಲರಾಗಿ ನಿಮ್ಮ ಒಂದು OMR ಶೀಟ್ ಸಪ್ರೇಟಾಗಿ ಸಿಗೋದಿಲ್ಲ. ಪರ್ಟಿಕ್ಯುಲರ್ ಏನಿರುತ್ತಲ್ವ ಎಂಟೈರ್ ಕಾಲೇಜ್ ಯಾರೆಲ್ಲ ಬರೆದಿರ್ತಾರೋ ಆ ಒಂದು ನಿಮ್ಮ ಒಂದು ಸಬ್ಜೆಕ್ಟ್ ಏನಿರುತ್ತೋ ಎಲ್ಲರದು ಅವೈಲೇಬಲ್ ಇರುತ್ತೆ. ನೀವು ಸ್ವಲ್ಪ ಹುಡುಕಬೇಕಾಗುತ್ತೆ. ಈ ಥರ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ನಿಮಗೆ ಕಾಣಿಸುತ್ತೆ. ಹಾಗೆ ನಿಮ್ಮ ನೇಮ್ನು ಸ್ಪೆಸಿಫೈ ಮಾಡಿರ್ತೀರ. ಈಸಿಯಾಗಿ ಹೇಗೆ ಹುಡುಕ್ಬೋದು ಅಂತಂದರೆ ಲಾಸ್ಟ್ ಒಂದು 3 ಡಿಜಿಟ್ ನಂಬರ್ ಇರುತ್ತಲ್ವ, ಅದರಿಂದ ನೀವು ಈಸಿಯಾಗಿ ಹುಡುಕ್ಬೋದು. ಇದು ನೋಡಿ ಈ ರೀತಿಯಾಗಿರುತ್ತೆ. ಸೊ ನಿಮ್ಮ ನೇಮ್ ಮತ್ತು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಿರುತ್ತೋ ಅದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ವೆರಿಫೈ ಮಾಡ್ಕೊಳ್ಳಿ ಕೀ ಆನ್ಸರ್ಸ್ ಮತ್ತು OMR ಶೀಟಲ್ಲಿ ನೀವೇನು ಆನ್ಸರ್ ಪಬ್ಲಿಂಗ್ ಮಾಡಿದ್ದೀರೋ. ನಿಮಗೆ ಕೀ ಆನ್ಸರ್ಸಲ್ಲಿ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಸರಿ ಅಂತ ಅಥವಾ ತಪ್ಪು ಏನಾದರೂ ನಿಮ್ಗೆ ಅನಿಸಿದ್ರೆ ನೀವು ಅಬ್ಜೆಕ್ಷನ್ನು ಸಹ ನೀವು ಮಾಡ್ಬೋದು. ಹೇಗೆ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. 6ನೇ ತಾರೀಕು ಕೊನೆಯ ದಿನಾಂಕ ಇದೆ. ನಿಮಗೆ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ KSET ಎಕ್ಸಾಮ್ ಬರೆದಿದ್ದಾರೋ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.